ನಮಸ್ಕಾರ ಎಲ್ಲರಿಗೂ. ಶ್ರೀ ದೇವಿ ಭಾಗವತ ಮಹಾಪುರಾಣದ ದ್ವಿತೀಯ ಸ್ಕಂದದ 3ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಈ ಅಧ್ಯಾಯದ ವಿಷಯ ಮಹಾಭಿಷರಾಜನಿಗೆ ಬ್ರಹ್ಮನಿಂದ ಶಾಪ ಬಂದ ಕಥೆ. ಶಂತನು ರಾಜನು ಗಂಗಾದೇವಿಯಲ್ಲಿ ಭೀಷ್ಮನನ್ನು, ಸತ್ಯವತಿಯಲ್ಲಿ ವಿಚಿತ್ರವೀರ್ಯ, ಚಿತ್ರಾಂಗದ ಇವರನ್ನು ಪಡೆಯುವುದು. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಋಷಿಗಳು ಸೂತನನ್ನು ಕೇಳುತ್ತಾರೆ. ಪಾಪರಹಿತನಾದ ಓ ಸೂತ ಮಹರ್ಷಿಯೇ, ಅತ್ಯಂತ ತೇಜಸ್ವಿಯಾದ ವ್ಯಾಸ ಮುನಿಯ ಜನನವನ್ನು ನೀನು ಹೇಳಿರುವೆ. ಹಾಗೆಯೇ ಸತ್ಯವತಿಯ ಉತ್ಪತ್ತಿಯನ್ನೂ ನೀನು ವಿಸ್ತಾರವಾಗಿ ಹೇಳಿದೆ. ಓ ಧರ್ಮವನ್ನು ತಿಳಿದುಕೊಂಡಿರುವ ಸೂತನೇ, ನೀನು ಎಲ್ಲ ವಿಷಯವನ್ನು ಹೇಳಿದಾಗ್ಯೂ ನಮ್ಮ ಮನಸ್ಸಿನಲ್ಲಿ ಒಂದು ಸಂಶಯವು ಉಳಿದಿದೆ. ಆ ಸಂಶಯವು ನೀನು ಹೇಳಿದ ಮಾತಿನಿಂದ ಹೋಗುವುದಿಲ್ಲ. ಅದಾವುದೆಂದರೆ, ಮಂಗಳಕರಳಾದ ಯಾವ ಸತ್ಯವತಿಯನ್ನು ನೀನು ವ್ಯಾಸನ ತಾಯಿ ಎಂದು ಹೇಳಿದೆಯೋ ಅವಳು ಧರ್ಮವನ್ನರಿತ ರಾಜನಾದ ಶಂತನುವನ್ನು ಹೇಗೆ ಪಡೆದಳು? ಅವಳು ಪರಾಶರನನ್ನು ಮದುವೆಯಾಗದೆ ಪುನಃ ಕನ್ಯೆಯೇ ಆಗಿದ್ದುದರಿಂದ ಎಂದರೆ, ಪುರುವಂಶದ ರಾಜನಾದ ಧರ್ಮಶೀಲನಾದ ಶಂತನು ರಾಜನು ತಾನಾಗಿ ಒಳ್ಳೆಯ ಮೇಲಾದ ಕುಲದಲ್ಲಿ ಹುಟ್ಟಿದವಳಲ್ಲದ ಬೆಸ್ತರವನ ಮಗಳಾದ ಆ ಸತ್ಯವತಿಯನ್ನು ಹೇಗೆ ಮದುವೆಯಾದನು? ಓ ಸೂತ ಮಹರ್ಷಿಯೇ, ಶಂತನು ರಾಜನಿಗೆ ಮೊದಲನೇ ಹೆಂಡತಿಯು ಯಾರಾಗಿದ್ದಳು ಎಂಬುದನ್ನು ಈಗ ನಮಗೆ ಹೇಳು. ಮತ್ತು ಅವಳಲ್ಲಿ ಜನಿಸಿದ ಬುದ್ಧಿಶಾಲಿಯಾದ ಭೀಷ್ಮನೆಂಬ ಶಂತನು ರಾಜನ ಮಗನು ವಸುಗಳ ಅಂಶದವನು ಹೇಗಾದನು ಎಂಬುದನ್ನು ನಮಗೆ ಹೇಳು. ಓ ಸೂತ ಮಹರ್ಷಿಯೇ, ಸತ್ಯವತಿಯ ಮಗನಾದ ಶೂರನಾದ ಚಿತ್ರಾಂಗದನನ್ನು ಅತ್ಯಂತ ತೇಜಸ್ವಿಯಾದ ಭೀಷ್ಮನು ರಾಜನನ್ನಾಗಿ ಮಾಡಿದನೆಂದು ನೀನು ಹಿಂದೆ ಹೇಳಿದೆ. ಶೂರನಾದ ಚಿತ್ರಾಂಗದನು ಸತ್ತ ಮೇಲೆ ಭೀಷ್ಮನು ಚಿತ್ರಾಂಗದನ ತಮ್ಮನಾದ ಸತ್ಯವತಿಯ ಮಗನಾದ ವಿಚಿತ್ರವೀರ್ಯನನ್ನು ಹಾಗೆಯೇ ರಾಜನನ್ನಾಗಿ ಮಾಡಿದನು ಎಂದು ನೀನು ನಮಗೆ ಹೇಳಿದೆ. ಧಾರ್ಮಿಕನೂ ಸುಂದರನೂ ಹಿರಿಯವನೂ ಆದ ಭೀಷ್ಮನು ಮೊದಲು ಇದ್ದರು. ಈ ವಿಷಯವನ್ನು ವಿಚಿತ್ರವೀರ್ಯನು ತಿಳಿದಿದ್ದರೂ ಕೂಡ ಕಿರಿಯವನಾದ ಆ ವಿಚಿತ್ರವೀರ್ಯನು ಹೇಗೆ ರಾಜ್ಯವನ್ನು ಪಡೆದನು ಮತ್ತು ಆಳಿದನು? ಅಲ್ಲದೆ ಆ ಭೀಷ್ಮನು ರಾಜಧರ್ಮವನ್ನು ತಿಳಿದವನಾದರೂ ತನ್ನ ತಮ್ಮನನ್ನು ಏಕೆ ರಾಜ್ಯಭಾರದಲ್ಲಿ ಪಟ್ಟಾಭಿಷೇಕ ಮಾಡಿ ನಿಲ್ಲಿಸಿದನು? ಆ ಸತ್ಯವತಿಯು ತನ್ನ ಮಗನಾದ ವಿಚಿತ್ರವೀರ್ಯನು ಸತ್ತ ಮೇಲೆ ಅತ್ಯಂತ ವ್ಯಸನವುಳ್ಳವಳಾಗಿ ತನ್ನ ಪುತ್ರರ ಹೆಂಡತಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ ಇಬ್ಬರು ಸೊಸೆಯರಲ್ಲಿ ಪರಪುರುಷನಾದ ವ್ಯಾಸನಿಂದ ಹೇಗೆ ಇಬ್ಬರು ಗೋಲಕ ಪುತ್ರರನ್ನು ಹುಟ್ಟುವಂತೆ ಮಾಡಿಸಿದಳು? ಉತ್ತಮ ಸ್ತ್ರೀಯಾದ ಆ ಸತ್ಯವತಿಯು ಜ್ಯೇಷ್ಠ ಪುತ್ರನಾದ ಭೀಷ್ಮನಿಗೆ ಏಕೆ ರಾಜ್ಯವನ್ನು ಕೊಡಲಿಲ್ಲ? ಮತ್ತು ವೀರ್ಯವಂತನಾದ ಆ ಭೀಷ್ಮನು ಏಕೆ ಪತ್ನಿಯನ್ನು ಸ್ವೀಕರಿಸಲಿಲ್ಲ? ಧರ್ಮಾತ್ಮನಾದ ಅತ್ಯಂತ ತೇಜಸ್ವಿಯಾದ ಮತ್ತು ಅಣ್ಣನಾದ ವ್ಯಾಸನು ತನ್ನ ಸಹೋದರನಾದ ವಿಚಿತ್ರವೀರ್ಯನ ಹೆಂಡತಿಯಲ್ಲಿ ಪುತ್ರರನ್ನು ಹುಟ್ಟಿಸುವಿಕೆ ಎಂಬ ಅಧರ್ಮದ ಕೆಲಸವನ್ನು ಯಾವ ಕಾರಣದಿಂದ ಮಾಡಿದನು? ಪುರಾಣಗಳನ್ನು ಮಾಡಿದ, ಕೆಟ್ಟ ಕೆಲಸವನ್ನು ಮಾಡದೆ ವೇದಸಮ್ಮತವಾದ ಧರ್ಮ ಕಾರ್ಯಗಳನ್ನೇ ಮಾಡತಕ್ಕ ಮತ್ತು ಮುನಿಯಾದ ವ್ಯಾಸನು ಪರಸ್ತ್ರೀಯಲ್ಲಿ, ಅದರಲ್ಲೂ ವಿಶೇಷವಾಗಿ ತನ್ನ ಸಹೋದರನ ಪತ್ನಿಯಲ್ಲಿ ಸಂಬಂಧವನ್ನು ಹೇಗೆ ಮಾಡಿದನು? ಆ ವ್ಯಾಸ ಮುನಿಯು ಇಂತಹ ನಿಂದಾಸ್ಪದವಾದ ಕೆಲಸವನ್ನು ಹೇಗೆ ಮಾಡಿದನು? ಎಲೈ ಸೂತ ಮಹರ್ಷಿಯೇ, ಲೋಕದಲ್ಲಿ ಶಿಷ್ಟಾಚಾರದಿಂದ ಎಂದರೆ ಸತ್ಪುರುಷರ ನಡತೆಯಿಂದ ವೇದಾರ್ಥವನ್ನು ಊಹಿಸತಕ್ಕ ಸತ್ಪುರುಷರ ಕೆಲಸವು ಈ ರೀತಿ ಅಯೋಗ್ಯವಾಗಿದ್ದರೆ ಅದು ಹೇಗೆ ವೇದಾರ್ಥವನ್ನು ಊಹಿಸಲು ತಕ್ಕದ್ದಾಗಿರುವುದು? ಜ್ಞಾನಿಯಾದ ಓ ಸೂತ ಮಹರ್ಷಿಯೇ, ನೀನು ವ್ಯಾಸನ ಶಿಷ್ಯನಾಗಿರುವೆ. ಆದುದರಿಂದ ನಮ್ಮ ಈ ಸಂಶಯವನ್ನು ಹೋಗಲಾಡಿಸಲು ನೀನು ಯೋಗ್ಯನಾಗಿದ್ದೀಯೆ. ನಿನ್ನ ಮಾತನ್ನು ಕೇಳಲು ನಾವೆಲ್ಲರೂ ಇಚ್ಛೆಯುಳ್ಳವರಾಗಿ ಧರ್ಮಬುದ್ಧಿಯನ್ನೇ ಉಂಟು ಮಾಡುವ ಈ ಕ್ಷೇತ್ರದಲ್ಲಿ ಸಾವಧಾನರಾಗಿದ್ದೇವೆ. ಸೂತನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ತನ್ನ ಮಾತನ್ನು ಪ್ರಾರಂಭ ಮಾಡ್ತಾನೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಮಹಾಭಿಷನೆಂದು ಹೆಸರುಳ್ಳ ಸತ್ಯವಂತನೂ ಧರ್ಮಾತ್ಮನೂ ಆದ ರಾಜರಲ್ಲಿ ಶ್ರೇಷ್ಠನಾದ ಚಕ್ರವರ್ತಿಯೂ ಇದ್ದನು. ಆ ಮಹಾಭಿಷನೆಂಬ ರಾಜನು 1000 ಅಶ್ವಮೇಧ ಯಾಗಗಳನ್ನು 100 ವಾಜಪೇಯ ಯಾಗಗಳನ್ನು ಮಾಡಿ ಇಂದ್ರನನ್ನು ಸಂತೋಷಪಡಿಸಿದನು. ಅದರ ಫಲದಿಂದ ಅವನು ಸ್ವರ್ಗವನ್ನು ಪಡೆದನು. ಒಂದಾನೊಂದು ದಿವಸ ಮಹಾಭಿಷರಾಜನು ಸತ್ಯಲೋಕದಲ್ಲಿರುವ ಬ್ರಹ್ಮನ ಮನೆಗೆ ಹೋದನು. ಎಲ್ಲ ದೇವತೆಗಳೂ ಕೂಡ ಬ್ರಹ್ಮನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಅಲ್ಲಿಗೆ ಬಂದು ಸೇರಿದರು. ಅಲ್ಲದೆ ಶ್ರೇಷ್ಠ ನದಿಯಾದ ಗಂಗೆಯೂ ಸಹ ಬ್ರಹ್ಮನನ್ನು ಸೇವೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದಳು.
ಅಕಸ್ಮಾತ್ತಾಗಿ ವೇಗವಾದ ಗಾಳಿಯಿಂದ ಅವಳ ಸೀರೆಯು ಹಾರಿಹೋಯಿತು. ಆಗ ಎಲ್ಲ ದೇವತೆಗಳು ಕೂಡ ಮುಖವನ್ನು ಕೆಳಗೆ ಬಾಗಿಸಿದವರಾಗಿ ಅವಳನ್ನು ನೋಡದೇ ಇದ್ದರು. ಆದರೆ ಮಹಾಭೀಷನು ಮಾತ್ರ ಆ ಪರಸ್ತ್ರೀಯನ್ನು ನೋಡುವುದರಿಂದ ಪಾಪ ಉಂಟಾಗುವುದೆಂಬ ವಿಚಾರವನ್ನು ಗಣನೆಗೆ ತಾರದೆ ಅವಳನ್ನು ನೋಡಿದನು. ಆ ಗಂಗೆಯೂ ಕೂಡ ಪ್ರೇಮದಿಂದ ಕೂಡಿದ ಆ ಮಹಾಭಿಷರಾಜನ ಮನೋಭಾವವನ್ನು ತಿಳಿದವಳಾಗಿ ಅವನನ್ನು ನೋಡಿದಳು. ಆಗ ಬ್ರಹ್ಮನು ಪರಸ್ಪರ ಅನುರಾಗದಿಂದ ಕೂಡಿದ ಕಾಮಪೀಡಿತರಾದ ಮತ್ತು ನಾಚಿಕೆ ಇಲ್ಲದ, ಎಂದರೆ ಆ ಸಭೆಯಲ್ಲಿ ನಾಚಿಕೆ ಇಲ್ಲದೆ ಪರಸ್ಪರ ನೋಡುತ್ತಿರುವ ಆ ಗಂಗೆಯನ್ನು ಮಹಾಭಿಷನನ್ನು ನೋಡಿದನು. ಬ್ರಹ್ಮನು ಅವರನ್ನು ನೋಡಿ ಅತ್ಯಂತ ಕೋಪದಿಂದ ಕೂಡಿದವನಾಗಿ ಕೂಡಲೇ ಅವರನ್ನು ಈ ರೀತಿಯಲ್ಲಿ ಶಪಿಸಿದನು. ಎಲೈ ರಾಜನೇ, ನೀನು ಭೂಲೋಕದಲ್ಲಿ ಹುಟ್ಟಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಹೆಚ್ಚು ಪುಣ್ಯವನ್ನು ಸಂಪಾದಿಸಿ ತಿರುಗಿ ಸ್ವರ್ಗವನ್ನು ಪಡೆಯುವೆ. ರಾಜನಲ್ಲಿ ಅನುರಾಗವುಳ್ಳವಳಾದ ಗಂಗೆಯನ್ನು ನೋಡಿ ಬ್ರಹ್ಮನು ಅವಳಿಗೂ ಹಾಗೆಯೇ ಭೂಲೋಕದಲ್ಲಿ ಜನ್ಮವೆತ್ತಲು ಶಾಪವನ್ನು ಕೊಟ್ಟನು. ಅತಿ ದುಃಖಿತರಾದ ಗಂಗೆ ಮತ್ತು ಮಹಾಭಿಷರಾಜ ಇವರಿಬ್ಬರು ಕೂಡಲೇ ಬ್ರಹ್ಮನ ಸಮೀಪದಿಂದ ಹೊರಟರು. ಅನಂತರದಲ್ಲಿ ಮಹಾಭಿಷರಾಜನು ಭೂಲೋಕದಲ್ಲಿ ಹುಟ್ಟುವುದಕ್ಕೋಸ್ಕರ ಯಾರಲ್ಲಿ ಹುಟ್ಟುವುದು ಉತ್ತಮವೆಂದು ಭೂಲೋಕದಲ್ಲಿರತಕ್ಕ ಧರ್ಮಾತ್ಮರಾದ ಎಲ್ಲ ರಾಜರನ್ನೂ ಮನಸ್ಸಿನಲ್ಲಿ ಯೋಚಿಸಿದನು. ಈ ರೀತಿ ಮಹಾಭಿಷರಾಜನು ಪುರುವಂಶದಲ್ಲಿ ಹುಟ್ಟಿದ ಪ್ರತೀಪರಾಜನ ಉದರದಲ್ಲಿ ಜನಿಸುವುದು ಯೋಗ್ಯವೆಂದು ಯೋಚಿಸಿ ಅವನನ್ನು ತನ್ನ ತಂದೆಯನ್ನಾಗಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು. ಈ ಸಮಯದಲ್ಲಿ ಪೃಥ್ವಾದಿ 8 ವಸುಗಳು ಸ್ತ್ರೀ ಸಮೇತರಾಗಿ ಕ್ರೀಡಿಸುತ್ತಾ ಅಕಸ್ಮಾತ್ತಾಗಿ ವಸಿಷ್ಠ ಮಹರ್ಷಿಯ ಆಶ್ರಮಕ್ಕೆ ಬಂದರು. ಪೃಥ್ವಿ ಮೊದಲಾದ ವಸುಗಳಲ್ಲಿ ಶ್ರೇಷ್ಠನಾದ ದ್ಯೌ ಎಂಬ ಹೆಸರುಳ್ಳ ಒಬ್ಬ ವಸುವು ಇದ್ದನು. ಅವನ ಹೆಂಡತಿಯು ವಸಿಷ್ಠ ಆಶ್ರಮದಲ್ಲಿದ್ದ ನಂದಿನಿ ಧೇನುವನ್ನು ನೋಡಿದಳು ಮತ್ತು ತನ್ನ ಗಂಡನನ್ನ ಕುರಿತು ಈ ಶ್ರೇಷ್ಠವಾದ ಗೋವು ಯಾರದೆಂದು ಕೇಳಿದಳು. ಆಗ ದ್ಯೌ ಎಂಬ ವಸುವು ತನ್ನ ಪತ್ನಿಯನ್ನ ಕುರಿತು ಈ ರೀತಿಯಾಗಿ ಹೇಳಿದನು: ಓ ಸುಂದರಿಗೆ, ಕೇಳು, ಈ ಗೋವು ವಸಿಷ್ಠ ಮಹರ್ಷಿಯದು. ಈ ಗೋವಿನ ಹಾಲನ್ನು ಪುರುಷರಾಗಲಿ ಸ್ತ್ರೀಯಾಗಲಿ ಯಾರು ಕುಡಿಯುತ್ತಾರೋ ಅವರು ಯಾವಾಗಲೂ ಯೌವನವನ್ನು ಕಳೆದುಕೊಳ್ಳದವರಾಗಿ 10,000 ವರ್ಷಗಳ ತನಕ ಆಯಸ್ಸುಳ್ಳವರಾಗುತ್ತಾರೆ. ಈ ರೀತಿಯಾಗಿ ದ್ಯೌ ಅನ್ನುವಂತಹ ವಸು ತನ್ನ ಪತ್ನಿಯಲ್ಲಿ ಹೇಳ್ತಾನೆ. ಮುಂದೆ ಈ ಕಥೆ ಏನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.